ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಒಂದು ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ನಾನು ಸುಮಾರು ವೀಡಿಯೋಸ್ಗಳನ್ನ ಮಾಡಿದ್ದೀನಿ. ಆ ಎಲ್ಲ ವಿಡಿಯೋದಲ್ಲೂ ಕೂಡ ಒಂದೊಂದು ಕತೆ ಮತ್ತು ಜೀವನಕ್ಕೆ ಸಂದೇಶ ಕೊಡುವಂಥ ವಿಷಯಗಳನ್ನು ತಿಳಿಸಿದ್ದೀನಿ. ಯಾರೆಲ್ಲ ನೋಡಿಲ್ಲೋ ಆ ವಿಡಿಯೋಗಳನ್ನು ಹೋಗಿ ನೋಡಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೇಳಕೊಟ್ಟಿರೋ ಕತೆ ಏನು ಅಂದರೆ, ಈಗ ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿ ಏನು ಅಂದರೆ, ತಾನು ಮಾಡಿದ್ದೇ ಸರಿ, ನಾನು ಮಾತಾಡಿದ್ದೇ ಸರಿ ಅನ್ನೋದು ಅವನ ಭಾವನೆ. ಬೇರೆ ಯಾರು ಏನೇ ಹೇಳಿದ್ರು ಕೂಡ ಅದನ್ನು ಕೇಳೋಷ್ಟು ಸಹನೆ ಆಗಲಿ ತಾಳ್ಮೆ ಆಗಲಿ ಆತನಲ್ಲಿ ಇಲ್ಲ. ನಾನು ಮಾಡಿದ್ದೇ ಸರಿ ಅನ್ನೋ ಭ್ರಮೆಯಲ್ಲಿ ಆ ವ್ಯಕ್ತಿ ಬದುಕ್ತಾ ಇರ್ತಾನೆ. ಹೀಗೆ ಒಂದ್ಸಲ ಒಬ್ಬ ಶಿಕ್ಷಕರು ಬರ್ತಾರೆ. ಆ ಶಿಕ್ಷಕರ ಜೊತೆ ಈ ವ್ಯಕ್ತಿ ಅನಾವಶ್ಯಕವಾಗಿ ವಾದ ಮಾಡ್ತಾನೆ. ಯಾವುದೋ ಒಂದು ಕಾರಣ ಇಟ್ಕೊಂಡು ಅನಾವಶ್ಯಕವಾಗಿ ಬೇಡದೇ ಇರೋದನ್ನೆಲ್ಲ ಮಾತಾಡ್ತಾ ಅವ್ರ ಜೊತೆ ವಾದವನ್ನು ಮಾಡ್ತಾನೆ. ಆಗ ಶಿಕ್ಷಕರು ಏನೆಲ್ಲ ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ, ಆದರೆ ಆ ವ್ಯಕ್ತಿ ಕೇಳೋದಿಲ್ಲ. ಆಗ ಶಿಕ್ಷಕರು ಈ ವ್ಯಕ್ತಿಗೆ ನಾನು ಮಾತಲ್ಲಿ ಹೇಳಿದರೆ ಅರ್ಥ ಆಗೋದಿಲ್ಲ, ಅದಕ್ಕೆ ಕೆಲಸದ ಮೂಲಕ ಆ ವ್ಯಕ್ತಿಗೆ ನಾನು ಅರಿವನ್ನು ಬರೋ ಹಾಗೆ ಮಾಡಬೇಕು, ತಿಳಿಸ್ಬೇಕು ಅಂತೇಳಿ ಆ ವ್ಯಕ್ತಿಗೆ ತನ್ನ ಮನೆಯನ್ನು ಕರ್ಕೊಂಡು ಹೋಗ್ತಾನೆ. ಆ ವ್ಯಕ್ತಿನ ತನ್ನ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಹೊರಗಡೆ ಒಂದು ಜಗಲಿ ಮೇಲೆ ಕೂರಿಸ್ತಾರೆ. ಆ ವ್ಯಕ್ತಿನಲ್ಲಿ ಕೂರಿಸ್ಬಿಟ್ಟು ಈ ಶಿಕ್ಷಕರು ಒಳಗಡೆ ಹೋಗಿ ಕಾಫಿನ ರೆಡಿ ಮಾಡಿ, ಕಾಫಿನ ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ಮತ್ತು ಇನ್ನೊಂದು ಖಾಲಿ ಗ್ಲಾಸನ್ನು ತಗೊಂಡು ಆ ವ್ಯಕ್ತಿ ಹತ್ರ ಬರ್ತಾರೆ. ಅಲ್ಲಿಗೆ ಬಂದು ಆ ಖಾಲಿ ಗ್ಲಾಸನ್ನು ಆ ವ್ಯಕ್ತಿ ಮುಂದೆ ಇಟ್ಟು ಕಾಫಿನ ಆ ಗ್ಲಾಸಲ್ಲಿ ಹಾಕ್ತಾ ಇರ್ತಾರೆ. ಆ ಗ್ಲಾಸು ಕಾಫಿ ತುಂಬಿ ಆಚೆ ಚೆಲ್ತಾ ಇರುತ್ತೆ. ಆದರೂ ಕೂಡ ಆ ಮೇಷ್ಟ್ರು ಕಾಫಿನ ಹಾಕ್ತಾನೇ ಇರ್ತಾರೆ. ಆಗ ಆ ವ್ಯಕ್ತಿ, ಮೇಷ್ಟ್ರೆ, ಆ ಲೋಟ ಕಾಫಿಯಿಂದ ತುಂಬಿ ಕಾಫಿ ಎಲ್ಲ ಆಚೆ ಚೆಲ್ತಾ ಇದೆ, ನೀವಾದರೂ ಕೂಡ ಯಾಕೆ ಸುರಿತಾ ಇದ್ದೀರಾ, ನಿಲ್ಲಿಸಿ. ಆ ಕಾಫಿ ಖಾಲಿ ಆದರೆ ಮಾತ್ರ ಇನ್ನೊಂದು ಸಲ ಹಾಕ್ಬೋದು, ನೀವು ಸುಮ್ಮನೆ ಹಾಗೆ ಸುರಿತಾ ಇದ್ದರೆ ಅದು ವೇಸ್ಟಾಗಿ ಚೆಲ್ಲು ಹೋಗುತ್ತೆ, ನೀವು ಹಾಕೋದನ್ನು ನಿಲ್ಲಿಸಿ ಅಂತ ಹೇಳಿ ಮೇಷ್ಟ್ರಿಗೆ ಹೇಳ್ತಾನೆ. ಆಗ ಮೇಷ್ಟ್ರು ಆ ವ್ಯಕ್ತಿಗೆ ಹೇಳ್ತಾರೆ, ನೀನು ಕೂಡ ಈ ಕಾಫಿ ಲೋಟದ ಥರ, ನೀನು ನಿನ್ನ ತಲೆಯಲ್ಲಿರೋ ಕೆಟ್ಟ ಯೋಚನೆಗಳು ಮತ್ತು ಆಲೋಚನೆಗಳನ್ನು ನೀನು ತೆಗೆದು ಆಚೆ ಹಾಕಿದರೆ ಮಾತ್ರ ನಿನ್ನ ತಲೆಯಲ್ಲಿ ಒಳ್ಳೆ ಗುಣಗಳು ಮತ್ತು ಒಳ್ಳೆ ಯೋಚನೆಗಳು ಬರೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಕಾಫಿ ಲೋಟದಲ್ಲಿರೋ ಕಾಫಿ ಖಾಲಿ ಆದರೆ ಮಾತ್ರ ಮತ್ತೆ ಇನ್ನೊಂದ್ಸಲ ಅದಕ್ಕೆ ಕಾಫಿಯನ್ನು ಹಾಕ್ಬೋದು, ಆ ಲೋಟನ ತುಂಬಿಸ್ಬೋದು. ಅದೇ ಥರ ನೀನು ನಿನ್ನ ತಲೆಯಲ್ಲಿರೋಂಥ ಯೋಚನೆಗಳೆಲ್ಲವನ್ನು ತೆಗೆದಾಕಿದ್ರೆ ಮಾತ್ರ ನಾವು ಮತ್ತು ಈ ತಿಳುವಳಿಕೆ ಇರೋವಂಥವ್ರು, ತಿಳಿದವರು ಹೇಳೋ ಒಳ್ಳೆ ವಿಷಯಗಳು ಮತ್ತು ಒಳ್ಳೆ ಮಾತುಗಳು ನಿನ್ನ ತಲೆಗೆ ಹೋಗ್ತವೆ. ಇಲ್ಲಾಂದರೆ ನೀನು ಕೊನೆವರೆಗೂ ಹೀಗೆ ಅಜ್ಞಾನಿಯಾಗಿ ಉಳ್ಕೋತೀಯ ಅಂಥೇಳಿ ಆ ಶಿಕ್ಷಕರು ಆ ವ್ಯಕ್ತಿಗೆ ತಿಳುವಳಿಕೆಯನ್ನು ಹೇಳ್ತಾನೆ. ಮತ್ತು ಶಿಕ್ಷಕರು ಹೇಳ್ತಾನೆ, ನಾನು ಹೇಳಿದ್ದು ಸರಿನೋ ತಪ್ಪೋ ಅಥವಾ ನೀನು ಯೋಚನೆ ಮಾಡ್ತಾ ಇರು, ಅಷ್ಟೊತ್ತಿಗೆ ನಾನು ಈ ಲೋಟದಲ್ಲಿರೋವಂಥ ಕಾಫಿನ ಕುಡಿದು ಖಾಲಿ ಮಾಡ್ತೀನಿ, ಅಷ್ಟೊತ್ತಿಗೆ ನೀನು ನಿನ್ನ ತಲೆಯಲ್ಲಿರೋಂಥ ಕೆಟ್ಟ ಯೋಚನೆಗಳನ್ನು ತೆಗೆದು ನಿನ್ನ ತಲೆಯನ್ನು ಖಾಲಿ ಮಾಡ್ಕೊ. ಆಮೇಲೆ ನಾನು ಮತ್ತೆ ಕಾಫಿಯನ್ನು ಆ ಲೋಟಕ್ಕೆ ಹಾಕಿ ಲೋಟನ ತುಂಬಿಸ್ತೀನಿ, ಹಾಗೆ ನೀನು ಒಳ್ಳೆ ವಿಚಾರಗಳು ಮತ್ತು ಒಳ್ಳೆ ಆಲೋಚನೆಗಳನ್ನು ನಿನ್ನ ತಲೆಗೆ ತುಂಬಿಸ್ಕೋ ಅಂತೇಳಿ ಆ ಶಿಕ್ಷಕರು ಆ ವ್ಯಕ್ತಿಗೆ ಹೇಳ್ತಾರೆ. ಆಗ ಆ ವ್ಯಕ್ತಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಹೌದಲ್ವಾ, ಈ ಮೇಷ್ಟ್ರು ಹೇಳಿದ್ದು ಸರಿಯಾಗಿದೆ, ನನ್ನ ಕೆಟ್ಟ ಯೋಚನೆಯಿಂದ ನಾನು ಮಾಡಿದ್ದೇ ಸರಿ ಅಂತೇಳಿ ಎಲ್ಲರ ಜೊತೆ ನಾನು ವಾದ ಮಾಡ್ತಾಯಿದ್ದೀನಿ, ಇದು ನಂದು ತಪ್ಪು ಅಂತೇಳಿ ಆ ವ್ಯಕ್ತಿ ತನ್ನ ತಪ್ಪನ್ನು ತಿದ್ಕೋತಾನೆ. ಈ ಕತೆ ಏನು ವಿಶೇಷ ಅಂದರೆ, ಯಾವಾಗಲೂ ನಾವು ನಮ್ಮ ಮೂಗಿನ ನೇರಕ್ಕೆ ಮಾತಾಡಬಾರ್ದು, ನಾವು ಮಾಡಿದ್ದೇ ಸರಿ ಅಂತ ಯಾವಾಗಲೂ ವಾದ ಮಾಡಬಾರ್ದು. ಕೆಲವೊಂದು ಸಲ ನಾವು ಮಾಡಿದ ಸರಿಯೇ ಆಗಿದ್ರು ಕೂಡ ಅಟ್ಲೀಸ್ಟು ನಮ್ಮ ಎದುರಿಗಿರೋ ವ್ಯಕ್ತಿ ಏನು ಹೇಳ್ತಿದ್ದಾರಲ್ಲ, ಅಟ್ಲೀಸ್ಟ್ ಅವ್ರು ಏನು ಹೇಳ್ತಿದ್ದಾರೆ ಅದನ್ನು ಕೇಳಿಸ್ಕೊಳ್ಳೋಣ ಅನ್ನೋಷ್ಟು ತಾಳ್ಮೆ ಮತ್ತು ಸಹನೆ ನಮಗಿರಬೇಕು ಅನ್ನೋದು ಈ ಕಥೆಯ ಸಾರಾಂಶ. ಈ ಕತೆ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.